ಹಾಯ್ ಎಲ್ಲರಿಗೂ ನಮಸ್ಕಾರ. ನೆನ್ನೆ ಹಾಕಿದ ವಿಡಿಯೋದಲ್ಲಿ 6 ಗಂಟೆಯಲ್ಲಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ವಂದೇ ಭಾರತ್ ಟ್ರೈನಲ್ಲಿ ಹೇಗೆ ಹೋಗಿ ರಾಯರ ದರ್ಶನ ಮಾಡೋದು ಅಂತ ತೋರಿಸಿದ್ದೆ. ಇವತ್ತು ಬೆಳಿಗ್ಗೆ ಮತ್ತೊಂದ್ಸರಿ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬ್ಯಾಂಗ್ಳೂರ್ ಬರೋದು ಹೇಗೆ ಅಂತ ತೋರಿಸ್ತಾ ಇದೀನಿ. ಹಾಗೆ ಟ್ರೈನ್ ಡೀಟೇಲ್ಸ್, ಟಿಕೆಟ್ ಪ್ರೈಸ್, ಮತ್ತೆ ಬುಕ್ ಮಾಡೋದು ಹೇಗೆ, ಯಾವ ಹೋಟೆಲ್ ಅಥವಾ ಟ್ಯಾಕ್ಸಿ, ಟೈಮ್ ಮ್ಯಾನೇಜ್ ಮಾಡೋದು ಎಲ್ಲದನ್ನು ತಿಳಿಸ್ಕೊಡ್ತಾ ಇದೀನಿ. ಸೊ ವ್ಲಾಗ್ ನ ಪೂರ್ತಿಯಾಗಿ ನೋಡಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ನಲ್ಲಿ ಯಾರಾದ್ರೂ ಮಂತ್ರಾಲಯ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಅವರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನಾವು ನಿನ್ನೆ ಮಧ್ಯಾಹ್ನ SMBT ರೈಲ್ವೆ ಸ್ಟೇಷನ್ ಇಂದ 2:45ಗೆ ಟ್ರೈನ್ ಹತ್ತಿ ಇವತ್ತು ವಾಪಸ್ 1 ಗಂಟೆಗೆ ಯಲಹಂಕ ಸ್ಟೇಷನ್ ಅಲ್ಲಿ ಬಂದ್ ಇಳಿದಿದ್ದೀವಿ. ಕೇವಲ 22 ಗಂಟೆಗಳಲ್ಲಿ ಇಷ್ಟೆಲ್ಲ ಪ್ಲಾನ್ ಹೇಗ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ನೀವು ಬೇಕಿದ್ರೆ ನೈಟೇ ವಾಪಸ್ ಬರ್ಬೋದು, ಬೇರೆ ಟ್ರೈನ್ ಅವ್ರ ಬಸ್ ಕ್ಯಾಚ್ ಮಾಡ್ಕೊಂಡು. ಬಟ್ ನಾವು ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ಮತ್ತೊಂದ್ಸರಿ ದರ್ಶನ ಮಾಡ್ಬೇಕು ಅಂತ ಹೇಳಿ ಬೆಳಿಗ್ಗೆ ಹೊರಟು. ಬೆಳಿಗ್ಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಒಂದು 5:15 ಅಷ್ಟಲ್ಲಿ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ರಶ್ ಇದ್ರು, ಗುರುವಾರ ಅಲ್ವಾ ಇವತ್ತು. ದರ್ಶನ ಮುಗಿಸ್ಕೊಂಡು ಬೇಗ ಓಡ್ ಬಂದು ರೂಮ್ಗೆ ವಾಪಸ್ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. ಸರ್ ಎಷ್ಟೊತ್ತಾಗುತ್ತೆ ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗಕ್ಕೆ? ಹೋಟೆಲ್ಸ್ ಅಷ್ಟೇ ನಿಮಗೆ 2000-3000 ಇಂದೆಲ್ಲ ಸ್ಟಾರ್ಟ್ ಆಗುತ್ತೆ. ನಾವಿದ್ದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಓಕೆ 4500ಗೆ ಬರ್ತೇನಿರಲಿಲ್ಲ. ಜಸ್ಟ್ ನಾವು ಹೋಗಿದ್ದು 8 ಗಂಟೆಗೆ, ಬೆಳಿಗ್ಗೆ ಹೊರಟಿದ್ದು 6:30ಗೆ. ಇದೇ ನೋಡಿ ನಮ್ಮ ಮಂತ್ರಾಲಯದ ರೈಲ್ವೆ ಸ್ಟೇಷನ್. ಟ್ರೈನ್ ಇರೋದು 8 ಗಂಟೆಗೆ, ಬೇಗ ಬಂದ್ವಿ 7:15ಗೆ. ಸೊ ಟ್ರೈನ್ ಕ್ಯಾಚ್ ಮಾಡ್ತಾ ಇದೀವಿ ಆದಷ್ಟು ಬೇಗ. ನೋಡಿ ಟ್ರೈನ್ ಟಿಕೆಟ್ಸ್ ಹೇಗೆ ಬುಕ್ ಮಾಡೋದು ಅಂತ ತುಂಬ ಜನ ಕೇಳಿದ್ರಿ. ಸೊ IRCTC ರೈಲ್ ಕನೆಕ್ಟ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಬುಕ್ ಮಾಡಿದ್ದು. ಜಸ್ಟ್ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಡೇಟ್ಸು, ಟ್ರೈನು, ಟೈಮ್ ಎಲ್ಲ ಚೂಸ್ ಮಾಡಿ ಅಲ್ಲಿ ಬರೋಂಥ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿದ್ರೆ ಆಯಿತು. ನಾವು ಇವತ್ತು ಬುಕ್ ಮಾಡಿದ್ದು ಕಲಬುರಗಿ ವಂದೇ ಭಾರತ್ ಟ್ರೈನು. ಇದರಲ್ಲಿ CCಗೆ 990 ರುಪೀಸ್ ಆಗುತ್ತೆ, ECಗೆ 1920 ರುಪೀಸ್ ಆಗುತ್ತೆ. ಸೊ ಇನ್ ಕೇಸ್ ಇದು ನಿಮ್ಗೆ ಏನಾದ್ರು ಎಕ್ಸ್ಪೆನ್ಸಿವ್ ಅನ್ಸಿದ್ರೆ ಸೋಲಾಪುರ ಹಾಸನ್ ಎಕ್ಸ್ಪ್ರೆಸ್ ಅಥವಾ ಬಸವ ಎಕ್ಸ್ಪ್ರೆಸ್ ಎಲ್ಲಾನು ಕಮ್ಮಿನೇ ಇದೆ. ನೈಟ್ ಜರ್ನಿ ಆಗುತ್ತೆ ಇದು, ಇದನ್ನ ಕೂಡ ಟ್ರೈ ಮಾಡಬಹುದು. ಇದ್ರ ಡೀಟೇಲ್ಸ್ ಎಲ್ಲ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಆಪ್ ನಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ನಾವು ವಾಪಸ್ ಬರ್ತಿರೋದು ವಂದೇ ಭಾರತ್ CC ಅಂದ್ರೆ AC ಕಾರ್ ಚೇರ್ ಅಂತ. ಇದ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ? ನಾವು ಬೆಂಗಳೂರಿಂದ ಮಂತ್ರಾಲಯ ಹೋಗ್ಬೇಕಾದ್ರೆ ಈ ತರ EC ಬುಕ್ ಮಾಡಿದ್ವಿ, ಅಂದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್. ಇದು ಸಕ್ಕದಾಗಿತ್ತು, ಒಂಥರ ಚೇರ್ ಎಲ್ಲ ರೊಟೇಟ್ ಆಗ್ತಿತ್ತು. ಒಳ್ಳೆ ವ್ಯೂನ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಹೋದ್ವಿ. ಅಂಡ್ ಆಲ್ಸೋ ಇದು ತುಂಬಾನೇ ಸ್ಪೇಷಿಯಸ್ ಆಗಿತ್ತು CC ಕಂಪೇರ್ ಮಾಡಿದ್ರೆ. ಅಲ್ಲಿ 5 ಸೀಟ್ಸ್ ಇನ್ ರೋ ಇರುತ್ತೆ, ಇಲ್ಲಿ 4 ಸೀಟ್ಸ್ ಇರುತ್ತೆ. ಸೊ ಅದೊಂದೇ ಡಿಫ್ರೆನ್ಸ್. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಸೂಪರ್ ಆಗಿರುತ್ತೆ. ಅಂಡ್ ಆಲ್ಸೋ ಸ್ವಲ್ಪ ಎಕ್ಸ್ಪೆನ್ಸಿವ್. ಫುಡ್ ಕೂಡ ಅಷ್ಟೇ, ಎರಡರಲ್ಲೂ ನಿಮಗೆ ಬೇಕಾ ಬೇಡವಾ ಅಂತ ಆಪ್ಷನ್ಸ್ ಇರುತ್ತೆ. ನೀವು ಅದನ್ನ ನೋಡ್ಕೊಂಡು ಚೂಸ್ ಮಾಡ್ಕೋಬಹುದು. 1 ಗಂಟೆಗಿನ್ನೂ 10 ನಿಮಿಷ ಇದೆ. ಬಂದಿದ್ದೀವಿ ಬೆಂಗಳೂರಿಗೆ.